ನಮಸ್ಕಾರ. ನಾನು ಡಾಕ್ಟರ್ ಗಂಗೋತ್ರಿ ಶ್ರೀಕರಿ ಹಾಸ್ಪಿಟಲ್ ಹೊಸಪೇಟೆ. ಇವತ್ತು IUI ಪ್ರೊಸೆಸ್ ಬಗ್ಗೆ ತಿಳಿಯೋಣ. IUI ಹೇಗೆ ಮಾಡ್ತೀವ ಹೇಗೆ ಅಂತಂದು ತಿಳಿಯೋಣ. ಯೂಶ್ವಲಿ ಸೆಕೆಂಡ್ ಡೇಗೆ ಬರೋಕ್ಕೆ ಹೇಳ್ತೀವಿ. ಸೆಕೆಂಡ್ ಡೇ ಬಂದಾಗೆ, ಸೆಕೆಂಡ್ ಡೇ ಆಫ್ ಪೀರಿಯಡ್ಸ್ ಬಂದಾಗೆ ನಾವು ಟ್ರಾನ್ಸ್ವೆಜನಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಏನಾದರೂ ಸಿಸ್ಟ್ ಇದೆಯಾ ಅಂತ ಫಸ್ಟು ರೂಲ್ ಔಟ್ ಮಾಡ್ತೀವಿ. ಮತ್ತು ಎಷ್ಟು ಫಾಲಿಕಲ್ಸ್ ಇದೆ ಅಂತ ಕೌಂಟ್ ಮಾಡ್ತೀವಿ. ಒಂದು ಸತಿ ಅದು ಸ್ಕ್ಯಾನಿಂಗ್ ನಾರ್ಮಲ್ ಅಂತ ತಿಳಿದಿದ ತಕ್ಷಣ ಏನು ಮಾಡ್ತೀವಿ, ಮೆಡಿಸಿನ್ಸ್ ಕೊಡ್ತೀವಿ. ಇದಕ್ಕೆ ಎಗ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸ್ವಲ್ಪ ಜನಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಸ್ವಲ್ಪ ಜನಕ್ಕೆ ಇಂಜೆಕ್ಷನ್ಸ್ ಕೂಡ ನೆಸಸರಿ ಇರುತ್ತೆ. ಇದಾದಮೇಲೆ 1 to 3 ಟೈಮ್ಸ್ ಸ್ಕ್ಯಾನ್ಸಿಗೆ ಕರಿತೀವಿ. ಎದಕ್ಕೆ ಅಂತಂದರೆ ಫಾಲಿಕಲ್ ಎಷ್ಟು ಸೈಜಿಗೆ ಬಂದಿದೆ, ಪ್ಲಸ್ ಇವನ್ ದ ಎಂಡೋಮೆಟ್ರಿಯಮ್ ಲೈನಿಂಗ್ ಎಷ್ಟು ಬಂದಿದೆ ಅಂತ ನೋಡಲಿಕ್ಕೆ. ಓನ್ಲಿ ದ ಫಾಲಿಕಲ್ ಸೈಜ್ ಅಲ್ಲ, ಇವನ್ ದ ಎಂಡೋಮೆಟ್ರಿಯಮ್ ಲೈನಿಂಗ್ ಕೂಡ ಹೇಗಿದೆ ಅಂತ ತಿಳಿಲಿಕ್ಕೆ. ಒಂದು ಸತಿ ಅದು ಅಚೀವ್ ಆಯಿತು ಅಂದರೆ ಅಟ್ಲೀಸ್ಟ್ ಫಾಲಿಕಲ್ ಸೈಜ್ 18 to 20 mm ಪ್ಲಸ್ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಮೋರ್ ದೆನ್ 8 mm ಅಚೀವ್ ಆದ ತಕ್ಷಣ ನಾವು ಅದನ್ನ ಮೆಚ್ಯೂರಿಟಿಗೆ ಅಂತ ಒಂದು ಟ್ರಿಗರ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಆ ಟ್ರಿಗರ್ ಇಂಜೆಕ್ಷನ್ ಕೊಟ್ಟ ಮೇಲೆ 36 hours ಆದಮೇಲೆ ಹಸ್ಬೆಂಡಿಗೆ ಸೀಮನ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಲಿಕ್ಕೆ ಹೇಳ್ತೀವಿ. ಒನ್ಸ್ ಅದು ಸೀಮನ್ ಸ್ಯಾಂಪಲ್ ಕಲೆಕ್ಟ್ ಆದಮೇಲೆ ಇಫ್ ಅಟ್ ಆಲ್ ಮಾರ್ಫಾಲಜಿ ಕೌಂಟ್ ಎಲ್ಲನೂ ನಾರ್ಮಲ್ ಇದ್ದರೆ ನಾರ್ಮಲ್ ಸ್ಪರ್ಮ್ ವಾಶ್ ಮಾಡಿ ಅದನ್ನು IUIಯಲ್ಲಿ ಯೂಸ್ ಮಾಡ್ತೀವಿ. ಇನ್ ಕೇಸ್ ಅದು ಏನಾದರೂ ಕೌಂಟ್ ಕಡಿಮೆ ಇದೆ, ಇಲ್ಲ ಮಾರ್ಫಾಲಜಿನಲ್ಲಿ ಕಡಿಮೆ ಇದೆ ಅಂತಂದರೆ ಡಬಲ್ ಡೆನ್ಸಿಟಿ ಮೆಥಡ್ ಅಂತ ಯೂಸ್ ಮಾಡಿ ಸ್ಪರ್ಮ್ ಪ್ರಿಪೇರ್ ಮಾಡಿ ಆ ಪ್ರಿಪೇರ್ಡ್ ಸ್ಪರ್ಮ್ನ ನಾವು ಗರ್ಭಚೀಲದ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ. ಅದು ಎಲ್ಲಿ ಅಂತಂದರೆ ನಿಯರ್ ದ ಫಂಡಸ್, ಅಂದರೆ ತುದಿ ಭಾಗದಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂತಂದರೆ ಟೈಮ್ ಟ್ರಾವೆಲ್ ಆಫ್ ಸ್ಪರ್ಮ್ನ ಕಡಿಮೆ ಮಾಡುತ್ತೆ. ಯಾಕಂದರೆ ಇದನ್ನ ನಾವು ಜಸ್ಟ್ ಎಗ್ ಹತ್ರ ಔಸೈಟ್ ಹತ್ರನೇ ನಾವು ಡೆಪಾಸಿಟ್ ಮಾಡ್ತೀವಿ. ಸೊ ಸಕ್ಸಸ್ ರೇಟ್ ನಾರ್ಮಲ್ಗಿಂತಲೂ ಒಂದು 10 to 15% IUIಯಲ್ಲಿ ನಾವು ಅಚೀವ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಥ್ಯಾಂಕ್ ಯು.